ನೈಮಿಷಾರಣ್ಯದ ಆ ಪವಿತ್ರ ಭೂಮಿಯಲ್ಲಿ ಮಹರ್ಷಿಗಳ ಮಹಾಸಭೆ ನಡೆಯುತ್ತಿತ್ತು. ಅದು ಸಾಮಾನ್ಯ ಸಭೆಯಾಗಿರಲಿಲ್ಲ. ಯುಗಯುಗಾಂತರಗಳ ಜ್ಞಾನವನ್ನು ಸಂಗ್ರಹಿಸಿಕೊಂಡಿದ್ದ ಋಷಿಗಳು ಧರ್ಮದ ಆಳವಾದ ರಹಸ್ಯಗಳನ್ನು ತಿಳಿದುಕೊಳ್ಳುವ ಆಸೆಯಿಂದ, ಪರಮತತ್ವದ ಸ್ವರೂಪವನ್ನು ಅರಿಯುವ ಉದ್ದೇಶದಿಂದ ಸೂತಮುನಿಯ ಸುತ್ತಲೂ ಭಕ್ತಿಯಿಂದ ಕುಳಿತಿದ್ದರು. ಅರಣ್ಯದ ವಾತಾವರಣವೇ ಒಂದು ದಿವ್ಯ ಯಜ್ಞವೇದಿಕೆಯಂತೆ ಕಾಣುತ್ತಿತ್ತು. ಸುತ್ತಲೂ ಹರಡಿದ್ದ ಹಸಿರು ಮರಗಳು, ಮೃದುವಾಗಿ ಬೀಸುತ್ತಿದ್ದ ಗಾಳಿ, ಪಕ್ಷಿಗಳ ಮಧುರ ಧ್ವನಿ, ಯಜ್ಞಕುಂಡದಿಂದ ಮೇಲಕ್ಕೆ ಏರುತ್ತಿದ್ದ ಪವಿತ್ರ ಧೂಮ ಎಲ್ಲವೂ ಸೇರಿ ಒಂದು ಅಲೌಕಿಕ ವಾತಾವರಣವನ್ನು ಸೃಷ್ಟಿಸಿತ್ತು. ಆ ಸ್ಥಳದಲ್ಲಿ ಕಾಲವೇ ನಿಧಾನಗೊಂಡಂತೆ ಅನಿಸುತ್ತಿತ್ತು. ಏಕೆಂದರೆ ಅಲ್ಲಿ ಮಾತನಾಡಲಾಗುತ್ತಿದ್ದ ವಿಷಯ ಸಾಮಾನ್ಯ ಲೋಕದ ವಿಷಯವಲ್ಲ. ಅದು ಸೃಷ್ಟಿಯ ಮೂಲ, ಜೀವಿಯ ಮೂಲ, ಬ್ರಹ್ಮಾಂಡದ ರಹಸ್ಯ ಮತ್ತು ಪರಮಾತ್ಮನ ಅನಂತ ಮಹಿಮೆಯ ವಿಷಯವಾಗಿತ್ತು. ಆ ಸಭೆಯಲ್ಲಿ ಕುಳಿತಿದ್ದ ಮಹರ್ಷಿಗಳು ಸೂತಮುನಿಯನ್ನು ಉದ್ದೇಶಿಸಿ, "ಓ ಮಹಾಜ್ಞಾನಿ, ನೀವು ಅನೇಕ ಪುರಾಣಗಳ ಸಾರವನ್ನು ತಿಳಿದವರು. ದೇವತೆಗಳಿಗೂ ಅಪರೂಪವಾದ ಪರಮತತ್ವದ ಜ್ಞಾನವನ್ನು ಹೊಂದಿದವರು. ಈ ಜಗತ್ತು ಹೇಗೆ ಹುಟ್ಟಿತು? ಪ್ರಳಯದ ನಂತರ ಏನಿತ್ತು? ಪಂಚಭೂತಗಳು ಹೇಗೆ ಸೃಷ್ಟಿಯಾದವು? ಬ್ರಹ್ಮಾಂಡದ ಆರಂಭ ಹೇಗೆ ನಡೆಯಿತು? ಪರಮೇಶ್ವರನ ಶಕ್ತಿ ಹೇಗೆ ವಿಶ್ವರೂಪವಾಗಿ ಪ್ರಕಟವಾಯಿತು? ನಮಗೆ ವಿವರವಾಗಿ ತಿಳಿಸಿರಿ" ಎಂದು ವಿನಂತಿಸಿದರು. ಮಹರ್ಷಿಗಳ ಈ ಪ್ರಶ್ನೆಗಳನ್ನು ಕೇಳಿದ ಸೂತಮುನಿಯ ಹೃದಯದಲ್ಲಿ ಭಕ್ತಿಭಾವ ಉಕ್ಕಿ ಬಂತು. ಅವರು ಮೊದಲು ಪರಮಾತ್ಮನನ್ನು ಸ್ಮರಿಸಿ ಗುರುಪರಂಪರೆಯನ್ನು ನೆನೆದು ನಂತರ ಗಂಭೀರವಾದ ಧ್ವನಿಯಲ್ಲಿ ಮಾತನಾಡಲು ಆರಂಭಿಸಿದರು. "ಓ ಮಹರ್ಷಿಗಳೇ, ನೀವು ಕೇಳಿದ ಪ್ರಶ್ನೆಗಳು ಅತ್ಯಂತ ಪವಿತ್ರವಾದವು. ಸೃಷ್ಟಿಯ ರಹಸ್ಯವನ್ನು ತಿಳಿದುಕೊಳ್ಳುವುದು ಎಂದರೆ ಕೇವಲ ಜಗತ್ತಿನ ಹುಟ್ಟನ್ನು ತಿಳಿಯುವುದು ಅಲ್ಲ. ಅದು ಸ್ವತಃ ನಮ್ಮ ಅಸ್ತಿತ್ವದ ಮೂಲವನ್ನು ಅರಿಯುವ ಪ್ರಯತ್ನ. ಈ ಜಗತ್ತಿನ ಹಿಂದೆ ಇರುವ ಪರಮ ಕಾರಣವನ್ನು ತಿಳಿಯುವ ಮಾರ್ಗ. ಆದ್ದರಿಂದ ಈಗ ನಾನು ನಿಮಗೆ ಆದಿಸೃಷ್ಟಿಯ ಮಹಾರಹಸ್ಯವನ್ನು ವಿವರಿಸುತ್ತೇನೆ. ಸೃಷ್ಟಿಯ ಆರಂಭಕ್ಕೂ ಮೊದಲು ಇದ್ದ ಸ್ಥಿತಿಯನ್ನು ಕಲ್ಪಿಸಿಕೊಳ್ಳಿರಿ. ಆ ಸಮಯದಲ್ಲಿ ನಾವು ಕಾಣುವ ಈ ವಿಶಾಲವಾದ ಜಗತ್ತು ಇರಲಿಲ್ಲ. ಭೂಮಿ ಇರಲಿಲ್ಲ, ಆಕಾಶ ಇರಲಿಲ್ಲ, ಸೂರ್ಯನಿರಲಿಲ್ಲ, ಚಂದ್ರನಿರಲಿಲ್ಲ, ನಕ್ಷತ್ರಗಳಿರಲಿಲ್ಲ, ಪರ್ವತಗಳು, ನದಿಗಳು, ಸಾಗರಗಳು, ಮರಗಳು, ಪ್ರಾಣಿಗಳು, ದೇವತೆಗಳು, ಮನುಷ್ಯರು ಯಾವುದೂ ಇರಲಿಲ್ಲ. ಹೆಸರು ಮತ್ತು ರೂಪಗಳೆಲ್ಲವೂ ಲೀನವಾಗಿದ್ದವು. ಕಾಲದ ಚಲನೆಯು ನಿಂತಂತಾಗಿತ್ತು. ಹಗಲು ಮತ್ತು ರಾತ್ರಿ ಎಂಬ ಭೇದ ಇರಲಿಲ್ಲ. ಚಲನೆಯಿಲ್ಲದ, ರೂಪವಿಲ್ಲದ, ಶಬ್ದವಿಲ್ಲದ ಒಂದು ಮಹಾನಿಶ್ಶಬ್ದ ಸ್ಥಿತಿ ಮಾತ್ರ ಇತ್ತು. ಆದರೆ ಆ ಶೂನ್ಯತೆಯೊಳಗೆ ನಿಜವಾದ ಶೂನ್ಯತೆ ಇರಲಿಲ್ಲ. ಎಲ್ಲದರ ಮೂಲವಾಗಿರುವ ಪರಬ್ರಹ್ಮ ಮಾತ್ರ ಅಸ್ತಿತ್ವದಲ್ಲಿತ್ತು. ಅದು ಅನಂತವಾದ ಚೈತನ್ಯ ಸ್ವರೂಪ. ಅದು ಯಾವುದೇ ವಸ್ತುವಿನಿಂದ ಹುಟ್ಟಿದುದಲ್ಲ. ಅದಕ್ಕೆ ಆರಂಭವಿಲ್ಲ, ಅಂತ್ಯವಿಲ್ಲ. ಅದು ಜನಿಸುವುದಿಲ್ಲ, ಸಾಯುವುದಿಲ್ಲ. ಅದು ಕಾಲದ ಅಧೀನದಲ್ಲಿಲ್ಲ. ಕಾಲವೇ ಅದರ ಅಧೀನದಲ್ಲಿದೆ. ಆ ಪರಬ್ರಹ್ಮವು ಶುದ್ಧ ಜ್ಞಾನ ಸ್ವರೂಪ. ಅದನ್ನು ಯಾವುದೂ ಮಲಿನಗೊಳಿಸಲಾರದು. ಅದು ನಿರ್ಗುಣ, ನಿರಾಕಾರ ಎಂದು ಹೇಳಲಾಗುತ್ತದೆ. ಏಕೆಂದರೆ ಸಾಮಾನ್ಯ ವಸ್ತುಗಳಂತೆ ಅದಕ್ಕೆ ಸೀಮಿತವಾದ ರೂಪ ಅಥವಾ ಗುಣಗಳಿಲ್ಲ. ಆದರೆ ಅದೇ ಸಮಯದಲ್ಲಿ ಅದು ಎಲ್ಲಾ ರೂಪಗಳಲ್ಲಿಯೂ, ಎಲ್ಲಾ ಜೀವಿಗಳಲ್ಲಿಯೂ, ಎಲ್ಲಾ ಪದಾರ್ಥಗಳಲ್ಲಿಯೂ ಅಂತರ್ಯಾಮಿಯಾಗಿ ನೆಲೆಗೊಂಡಿದೆ. ಹೇಗೆ ಒಂದು ಬೀಜದೊಳಗೆ ಸಂಪೂರ್ಣವಾದ ಮರದ ಸಾಧ್ಯತೆ ಅಡಗಿರುತ್ತದೆಯೋ, ಹಾಗೆಯೇ ಪರಬ್ರಹ್ಮದೊಳಗೆ ಸಂಪೂರ್ಣ ಸೃಷ್ಟಿಯ ಸಾಧ್ಯತೆ ಅಡಗಿತ್ತು. ಹೊರಗೆ ಯಾವುದೂ ಕಾಣದಿದ್ದರೂ ಅದರೊಳಗೆ ಅನಂತ ಬ್ರಹ್ಮಾಂಡಗಳ ಬೀಜರೂಪದ ಶಕ್ತಿ ಸುಪ್ತವಾಗಿತ್ತು. ಸೂತಮುನಿ ಮುಂದುವರಿಸಿದರು. ಪ್ರಳಯದ ನಂತರದ ಆ ಸ್ಥಿತಿಯಲ್ಲಿ ಪರಮಾತ್ಮನು ತನ್ನ ಸ್ವಶಕ್ತಿಯನ್ನು ಚಿಂತಿಸಿದಾಗ ಸೃಷ್ಟಿಯ ಪ್ರಕ್ರಿಯೆ ಆರಂಭವಾಯಿತು. ಅವನ ಸಂಕಲ್ಪದಿಂದ ಪ್ರಕೃತಿಯ ಮೂಲರೂಪವಾದ ಪ್ರಧಾನ ತತ್ವವು ಚಲನೆ ಪಡೆಯಿತು. ಈ ಪ್ರಧಾನ ತತ್ವವೇ ಎಲ್ಲಾ ಸೃಷ್ಟಿಯ ಮೂಲಭೂತ ಕಾರಣ. ಪ್ರಧಾನ ತತ್ವವು ಮೊದಲಿಗೆ ಅವ್ಯಕ್ತವಾಗಿತ್ತು. ಅದು ಯಾವುದೇ ನಿರ್ದಿಷ್ಟ ರೂಪವನ್ನು ಹೊಂದಿರಲಿಲ್ಲ.
ಆದರೆ ಅದರೊಳಗೆ ಸತ್ವ, ರಜಸ್ಸು ಮತ್ತು ತಮಸ್ಸು ಎಂಬ 3 ಗುಣಗಳು ಸಮತೋಲನ ಸ್ಥಿತಿಯಲ್ಲಿ ಇದ್ದವು. ಸೃಷ್ಟಿಯ ಸಮಯದಲ್ಲಿ ಈ 3 ಗುಣಗಳಲ್ಲಿ ಚಲನೆ ಉಂಟಾಯಿತು. ಆ ಚಲನೆಯಿಂದ ಮೊದಲ ಮಹತ್ವದ ತತ್ವವಾದ ಮಹತ್ತತ್ವವು ಪ್ರಕಟವಾಯಿತು. ಮಹತ್ತತ್ವ ಎಂದರೆ ವಿಶ್ವಬುದ್ಧಿಯ ಮೂಲ. ಇದು ಸಾಮಾನ್ಯ ಬುದ್ಧಿಯಲ್ಲ, ಸಮಸ್ತ ಸೃಷ್ಟಿಯ ಜ್ಞಾನಶಕ್ತಿಯ ಮೂಲಸ್ಥಾನ. ಹೇಗೆ ಒಂದು ದೊಡ್ಡ ವೃಕ್ಷದ ಎಲ್ಲಾ ಶಾಖೆಗಳು ಮತ್ತು ಎಲೆಗಳು ಅದರ ಬೀಜದೊಳಗಿನ ಶಕ್ತಿಯಿಂದ ಹೊರಹೊಮ್ಮುತ್ತವೆಯೋ, ಹಾಗೆಯೇ ಮುಂದಿನ ಎಲ್ಲಾ ಸೃಷ್ಟಿತತ್ವಗಳು ಮಹತ್ತತ್ವದಿಂದ ಹೊರಹೊಮ್ಮಿದವು. ಮಹತ್ತತ್ವದಲ್ಲಿಯೂ ಸತ್ವ, ರಜಸ್ಸು ಮತ್ತು ತಮಸ್ಸು ಎಂಬ 3 ಗುಣಗಳ ಪ್ರಭಾವವಿತ್ತು. ಈ ಮಹತ್ತತ್ವದಿಂದ ಅಹಂಕಾರ ತತ್ವವು ಉದ್ಭವಿಸಿತು. ಇಲ್ಲಿ ಅಹಂಕಾರ ಎಂದರೆ ಮನುಷ್ಯರಲ್ಲಿ ಕಾಣುವ ಗರ್ವ ಅಥವಾ ಅಹಂಭಾವ ಮಾತ್ರವಲ್ಲ, ನಾನು ಎಂಬ ಪ್ರತ್ಯೇಕತೆಯ ಮೂಲತತ್ವ. ಸೃಷ್ಟಿಯಲ್ಲಿ ವಿಭಿನ್ನತೆ ಕಾಣಿಸಿಕೊಳ್ಳಲು ಕಾರಣವಾದ ಶಕ್ತಿ. ಅಹಂಕಾರವು 3 ವಿಧವಾಗಿ ಪ್ರಕಟವಾಯಿತು: ಸಾತ್ವಿಕ ಅಹಂಕಾರ, ರಾಜಸ ಅಹಂಕಾರ ಮತ್ತು ತಾಮಸ ಅಹಂಕಾರ. ಈ 3 ರೂಪಗಳಿಂದಲೇ ಮುಂದಿನ ಸೃಷ್ಟಿಯ ವಿವಿಧ ಹಂತಗಳು ಆರಂಭವಾದವು. ತಾಮಸ ಅಹಂಕಾರದಿಂದ ಪಂಚತನ್ಮಾತ್ರೆಗಳು ಹುಟ್ಟಿದವು. ತನ್ಮಾತ್ರ ಎಂದರೆ ಸೂಕ್ಷ್ಮವಾದ ಅನುಭವದ ಮೂಲ. ಅವು ಕಣ್ಣಿಗೆ ಕಾಣುವುದಿಲ್ಲ, ಆದರೆ ಅವುಗಳಿಂದ ಸ್ಥೂಲ ಪದಾರ್ಥಗಳು ರೂಪುಗೊಳ್ಳುತ್ತವೆ. ಮೊದಲಿಗೆ ಶಬ್ದ ತನ್ಮಾತ್ರವು ಉಂಟಾಯಿತು. ಶಬ್ದದ ಸೂಕ್ಷ್ಮ ಮೂಲದಿಂದ ಆಕಾಶ ತತ್ವವು ಪ್ರಕಟವಾಯಿತು. ಆಕಾಶವು ಸೃಷ್ಟಿಯ ಮೊದಲ ಸ್ಥೂಲ ತತ್ವ. ಅದರ ವಿಶೇಷ ಗುಣ ಶಬ್ದ, ಏಕೆಂದರೆ ಧ್ವನಿಯ ಸಂಚಾರಕ್ಕೆ ಆಕಾಶವೇ ಆಧಾರ. ಆಕಾಶದಿಂದ ಸ್ಪರ್ಶ ತನ್ಮಾತ್ರವು ಪ್ರಕಟವಾಯಿತು. ಅದರಿಂದ ವಾಯುತತ್ವವು ಹುಟ್ಟಿತು. ವಾಯುವಿನ ಮುಖ್ಯ ಗುಣ ಸ್ಪರ್ಶ. ಚಲನೆಯ ಶಕ್ತಿ ವಾಯುವಿನಲ್ಲಿ ಅಡಗಿದೆ. ಸೃಷ್ಟಿಯಲ್ಲಿ ಮೊದಲ ಚಲನೆಯ ಅನುಭವ ವಾಯುವಿನಿಂದಲೇ ಆರಂಭವಾಯಿತು. ವಾಯುವಿನಿಂದ ರೂಪತನ್ಮಾತ್ರವು ಹೊರಹೊಮ್ಮಿತು. ಅದರಿಂದ ತೇಜಸ್ಸು ಅಥವಾ ಅಗ್ನಿತತ್ವವು ಪ್ರಕಟವಾಯಿತು. ತೇಜಸ್ಸು ಪ್ರಕಾಶದ ಮೂಲ, ಬೆಳಕು. ಉಷ್ಣತೆ ಮತ್ತು ರೂಪದ ಅನುಭವಕ್ಕೆ ಕಾರಣವಾದ ಶಕ್ತಿ ಇದೆ. ತೇಜಸ್ಸಿನಿಂದ ರಸತನ್ಮಾತ್ರವು ಉಂಟಾಗಿ ಜಲತತ್ವವು ಪ್ರಕಟವಾಯಿತು. ಜಲವು ಜೀವನದ ಆಧಾರ. ಶೀತಲತೆ, ಪೋಷಣೆ ಮತ್ತು ಸಂಯೋಜನೆಯ ಶಕ್ತಿ ಜಲದಲ್ಲಿದೆ. ಜಲದಿಂದ ಗಂಧತನ್ಮಾತ್ರವು ಹೊರಹೊಮ್ಮಿ ಪೃಥಿವಿ ಅಥವಾ ಭೂತತ್ವವು ಸೃಷ್ಟಿಯಾಯಿತು. ಭೂಮಿ ಎಲ್ಲಾ ಗುಣಗಳನ್ನು ಹೊಂದಿದ ಸಂಪೂರ್ಣ ತತ್ವವಾಗಿದೆ. ಅದರಲ್ಲಿ ಶಬ್ದ, ಸ್ಪರ್ಶ, ರೂಪ, ರಸ ಮತ್ತು ಗಂಧ ಈ 5 ಗುಣಗಳು ಸೇರಿವೆ. ಹೀಗೆ ಆಕಾಶ, ವಾಯು, ಅಗ್ನಿ, ಜಲ ಮತ್ತು ಭೂಮಿ ಎಂಬ ಪಂಚಭೂತಗಳು ಕ್ರಮವಾಗಿ ಪ್ರಕಟವಾದವು. ಇವುಗಳೇ ಸಮಸ್ತ ಜಗತ್ತಿನ ನಿರ್ಮಾಣದ ಮೂಲ ಅಂಶಗಳು. ಸೂತಮುನಿಯು ನೈಮಿಷಾರಣ್ಯದ ಪವಿತ್ರ ಸಭೆಯಲ್ಲಿ ಕುಳಿತಿದ್ದ ಮಹರ್ಷಿಗಳಿಗೆ ಸೃಷ್ಟಿಯ ಆರಂಭದ ಕ್ರಮವನ್ನು ವಿವರಿಸುತ್ತಾ ಮುಂದುವರಿಸಿದನು. ಓ ಮಹರ್ಷಿಗಳೇ, ಈ ಪಂಚಭೂತಗಳು ಸೃಷ್ಟಿಯ ಮೂಲವಾದರು. ಅವು ಪ್ರತ್ಯೇಕವಾಗಿರುವ ಸ್ಥಿತಿಯಲ್ಲಿ ಜೀವಜಗತ್ತಿನ ನಿರ್ಮಾಣವನ್ನು ಮಾಡಲು ಸಾಧ್ಯವಿಲ್ಲ. ಅವು ಪರಸ್ಪರ ಸಂಯೋಜನೆ ಹೊಂದಿದಾಗ ಮಾತ್ರ ಸ್ಥೂಲ ಸೃಷ್ಟಿಯ ರೂಪವು ಪ್ರಕಟವಾಗುತ್ತದೆ. ಪರಮಾತ್ಮನ ಸಂಕಲ್ಪದಿಂದ ಈ ಪಂಚಭೂತಗಳು ಒಂದಕ್ಕೊಂದು ಸೇರಿಕೊಂಡು ಪರಸ್ಪರ ಅವಲಂಬನೆಯಿಂದ ಒಂದು ಮಹತ್ತರವಾದ ಸೃಷ್ಟಿ ವ್ಯವಸ್ಥೆಯನ್ನು ನಿರ್ಮಿಸಲು ಆರಂಭಿಸಿದವು. ಆಕಾಶವು ಶಬ್ದದ ಆಧಾರವಾಗಿತ್ತು. ವಾಯುವು ಚಲನೆಯ ಶಕ್ತಿಯನ್ನು ನೀಡಿತು. ಅಗ್ನಿಯು ಪ್ರಕಾಶ ಮತ್ತು ಪರಿವರ್ತನೆಯ ಶಕ್ತಿಯನ್ನು ನೀಡಿತು. ಜಲವು ಜೀವಧಾರಣೆಯ ಶಕ್ತಿಯನ್ನು ನೀಡಿತು. ಭೂಮಿಯು ಸ್ಥಿರತೆ ಮತ್ತು ರೂಪವನ್ನು ನೀಡಿತು. ಈ 5 ತತ್ವಗಳು ಪರಸ್ಪರ ಬೆರೆತು ಅನೇಕ ರೂಪಗಳಲ್ಲಿ ಪ್ರಕಟವಾಗಲು ಆರಂಭಿಸಿದವು. ಈ ಸಂಯೋಗವೇ ಮುಂದೆ ಪರ್ವತಗಳು, ನದಿಗಳು, ಸಾಗರಗಳು, ಸಸ್ಯಗಳು, ಪ್ರಾಣಿಗಳು ಮತ್ತು ಜೀವಿಗಳ ದೇಹಗಳ ನಿರ್ಮಾಣಕ್ಕೆ ಕಾರಣವಾಯಿತು. ಸೃಷ್ಟಿಯ ಪ್ರತಿಯೊಂದು ವಸ್ತುವಿನಲ್ಲಿಯೂ ಈ ಪಂಚಭೂತಗಳ ಅಂಶಗಳಿವೆ. ಯಾವುದೇ ಪದಾರ್ಥವನ್ನು ನೋಡಿದರೂ ಅದು ಕೇವಲ ಒಂದು ಭೂತದಿಂದ ನಿರ್ಮಾಣವಾಗಿಲ್ಲ. ಎಲ್ಲದರಲ್ಲಿಯೂ 5 ತತ್ವಗಳ ವಿವಿಧ ಪ್ರಮಾಣದ ಸಂಯೋಜನೆ ಇದೆ.
ಇದೇ ಪ್ರಕೃತಿಯ ಅದ್ಭುತ ವ್ಯವಸ್ಥೆ. ಸೂತ ಮುನಿ ಹೇಳಿದರು, ಓ ಋಷಿಗಳೇ, ಪಂಚತನ್ಮಾತ್ರೆಗಳು ಸೂಕ್ಷ್ಮ ಸ್ವರೂಪದಲ್ಲಿದ್ದವು. ಅವುಗಳನ್ನು ಅವಿಶೇಷ ಎಂದು ಕರೆಯಲಾಗುತ್ತದೆ, ಏಕೆಂದರೆ ಅವುಗಳಲ್ಲಿ ಇನ್ನೂ ಸ್ಪಷ್ಟವಾದ ರೂಪ ಮತ್ತು ವಿಭಾಗಗಳು ಕಾಣಿಸಿಕೊಂಡಿರಲಿಲ್ಲ. ಆದರೆ ಅವುಗಳಿಂದ ಉತ್ಪತ್ತಿಯಾದ ಪಂಚಭೂತಗಳು ವಿಶೇಷ ಸ್ವರೂಪವನ್ನು ಪಡೆದವು. ಅವುಗಳಿಗೆ ನಿರ್ದಿಷ್ಟ ಗುಣಗಳು ಮತ್ತು ಕಾರ್ಯಗಳು ದೊರಕಿದವು. ಶಬ್ದ ತನ್ಮಾತ್ರೆಯಿಂದ ಉಂಟಾದ ಆಕಾಶವು ಶಬ್ದಗುಣವನ್ನು ಹೊಂದಿತು. ಆಕಾಶದಲ್ಲಿ ಸ್ಪರ್ಶದ ಸಾಧ್ಯತೆ ಇನ್ನೂ ಇರಲಿಲ್ಲ. ಆದರೆ ವಾಯು ಪ್ರಕಟವಾದಾಗ ಶಬ್ದದ ಜೊತೆಗೆ ಸ್ಪರ್ಶಗುಣವೂ ಸೇರಿತು. ಅಗ್ನಿ ಉಂಟಾದಾಗ ಶಬ್ದ, ಸ್ಪರ್ಶ ಮತ್ತು ರೂಪ ಎಂಬ 3 ಗುಣಗಳು ಪ್ರಕಟವಾದವು. ಜಲದಲ್ಲಿ ಶಬ್ದ, ಸ್ಪರ್ಶ, ರೂಪ ಮತ್ತು ರಸ ಎಂಬ 4 ಗುಣಗಳು ಸೇರಿಕೊಂಡವು. ಅಂತಿಮವಾಗಿ ಭೂಮಿಯಲ್ಲಿ ಶಬ್ದ, ಸ್ಪರ್ಶ, ರೂಪ, ರಸ ಮತ್ತು ಗಂಧ ಎಂಬ 5 ಗುಣಗಳು ಸಂಪೂರ್ಣವಾಗಿ ವ್ಯಕ್ತವಾದವು. ಇದು ಸೃಷ್ಟಿಯ ಕ್ರಮಬದ್ಧ ವಿಕಾಸ. ಪರಮಾತ್ಮನು ಅಸಂಘಟಿತ ಸ್ಥಿತಿಯಿಂದ ಸಂಘಟಿತ ವಿಶ್ವವನ್ನು ನಿರ್ಮಿಸಿದನು. ಸೂಕ್ಷ್ಮದಿಂದ ಸ್ಥೂಲಕ್ಕೆ, ಅಪ್ರಕಟಿತದಿಂದ ಪ್ರಕಟಿತಕ್ಕೆ, ಕಾರಣದಿಂದ ಕಾರ್ಯಕ್ಕೆ ಸೃಷ್ಟಿಯ ಪ್ರವಾಹ ಹರಿಯಿತು. ನಂತರ ಸೂತಮುನಿ ಸಾತ್ವಿಕ ಅಹಂಕಾರದಿಂದ ಉಂಟಾದ ಇಂದ್ರಿಯಗಳ ಸೃಷ್ಟಿಯನ್ನು ವಿವರಿಸಲು ಪ್ರಾರಂಭಿಸಿದನು. ಓ ಮಹರ್ಷಿಗಳೇ, ಜೀವಿಯ ಅನುಭವಕ್ಕಾಗಿ ಕೇವಲ ಪಂಚಭೂತಗಳು ಸಾಕಾಗಲಿಲ್ಲ. ಅನುಭವಿಸುವ ಶಕ್ತಿ, ತಿಳಿಯುವ ಸಾಮರ್ಥ್ಯ ಮತ್ತು ಕಾರ್ಯ ಮಾಡುವ ಸಾಮರ್ಥ್ಯವೂ ಅಗತ್ಯವಾಗಿತ್ತು. ಆದ್ದರಿಂದ ಸಾತ್ವಿಕ ಅಹಂಕಾರದಿಂದ ಇಂದ್ರಿಯಗಳ ಸೃಷ್ಟಿಯಾಯಿತು. ಸಾತ್ವಿಕ ಅಹಂಕಾರದಿಂದ 10 ಇಂದ್ರಿಯಗಳು ಮತ್ತು ಮನಸ್ಸು ಪ್ರಕಟವಾದವು. ಈ 10 ಇಂದ್ರಿಯಗಳಲ್ಲಿ 5 ಜ್ಞಾನೇಂದ್ರಿಯಗಳು ಮತ್ತು 5 ಕರ್ಮೇಂದ್ರಿಯಗಳು. ಶ್ರವಣೇಂದ್ರಿಯವು ಶಬ್ದವನ್ನು ಗ್ರಹಿಸುತ್ತದೆ. ಕಿವಿಯ ಮೂಲಕ ಜೀವಿಯು ಧ್ವನಿಯ ಜ್ಞಾನವನ್ನು ಪಡೆಯುತ್ತದೆ. ತ್ವಕ್ ಅಥವಾ ಚರ್ಮವು ಸ್ಪರ್ಶವನ್ನು ಅನುಭವಿಸುತ್ತದೆ. ಕಣ್ಣು ರೂಪವನ್ನು ಗ್ರಹಿಸುತ್ತದೆ. ನಾಲಿಗೆ ರಸದ ಅನುಭವವನ್ನು ನೀಡುತ್ತದೆ. ಮೂಗು ಗಂಧವನ್ನು ತಿಳಿಯುತ್ತದೆ. ಇವು 5 ಜ್ಞಾನೇಂದ್ರಿಯಗಳು. ಕರ್ಮೇಂದ್ರಿಯಗಳ ಮೂಲಕ ಜೀವಿಯು ಜಗತ್ತಿನೊಂದಿಗೆ ಕ್ರಿಯಾತ್ಮಕ ಸಂಬಂಧ ಹೊಂದುತ್ತದೆ. ವಾಕ್ ಮಾತಿನ ಕಾರ್ಯವನ್ನು ನಿರ್ವಹಿಸುತ್ತದೆ. ಹಸ್ತಗಳು ಹಿಡಿಯುವ ಮತ್ತು ಕಾರ್ಯ ಮಾಡುವ ಶಕ್ತಿಯನ್ನು ನೀಡುತ್ತವೆ. ಪಾದಗಳು ಚಲನೆಯ ಸಾಧನವಾಗಿವೆ. ಉಪಸ್ಥ ಸಂತಾನೋತ್ಪತ್ತಿ ಮತ್ತು ಆನಂದದ ಕಾರ್ಯಕ್ಕೆ ಸಂಬಂಧಿಸಿದೆ. ಪಾಯು ದೇಹದ ತ್ಯಾಜ್ಯವನ್ನು ಹೊರಹಾಕುವ ಕಾರ್ಯವನ್ನು ಮಾಡುತ್ತದೆ. ಈ 10 ಇಂದ್ರಿಯಗಳ ಜೊತೆಗೆ ಮನಸ್ಸು 11ನೆಯ ಇಂದ್ರಿಯವಾಗಿ ಕಾರ್ಯನಿರ್ವಹಿಸುತ್ತದೆ. ಮನಸ್ಸು ಇಂದ್ರಿಯಗಳ ಮಧ್ಯೆ ಸಂಯೋಜಕವಾಗಿದೆ. ಕಣ್ಣು ನೋಡಿದರೂ, ಕಿವಿ ಕೇಳಿದರೂ ಮನಸ್ಸಿನ ಸಂಪರ್ಕವಿಲ್ಲದೆ ಸಂಪೂರ್ಣ ಅನುಭವ ಸಾಧ್ಯವಾಗುವುದಿಲ್ಲ. ಆದ್ದರಿಂದ ಮನಸ್ಸನ್ನು ಇಂದ್ರಿಯಗಳ ನಾಯಕ ಎಂದು ಕರೆಯಲಾಗುತ್ತದೆ. ಸೂತಮುನಿಯ ಈ ವಿವರಣೆಯನ್ನು ಕೇಳುತ್ತಿದ್ದ ಋಷಿಗಳು ಸೃಷ್ಟಿಯ ಆಂತರಿಕ ವ್ಯವಸ್ಥೆಯನ್ನು ಅರಿತು ಆಶ್ಚರ್ಯಗೊಂಡರು. ಅವರಿಗೆ ಜಗತ್ತು ಕೇವಲ ಹೊರಗೆ ಕಾಣುವ ಪದಾರ್ಥಗಳ ಸಮೂಹವಲ್ಲ, ಅದರ ಹಿಂದೆ ಸೂಕ್ಷ್ಮವಾದ ತತ್ವಗಳ ಕ್ರಮವಿದೆ ಎಂಬ ಅರಿವು ಮೂಡಿತು. ಸೂತನು ಮುಂದುವರಿಸಿದನು, ಓ ಮಹರ್ಷಿಗಳೇ, ಈ ರೀತಿಯಾಗಿ ಪ್ರಕೃತಿಯ ವಿವಿಧ ತತ್ವಗಳು ಒಂದಾಗಿ ಬಂದಾಗ ಅವುಗಳಿಂದ ಒಂದು ಮಹಾನ್ ಬ್ರಹ್ಮಾಂಡ ಅಂಡದ ನಿರ್ಮಾಣವಾಯಿತು. ಅದು ಸಾಮಾನ್ಯ ಅಂಡವಲ್ಲ, ಅದು ಸಂಪೂರ್ಣ ಸೃಷ್ಟಿಯ ಬೀಜರೂಪವಾಗಿತ್ತು. ಆ ಬ್ರಹ್ಮಾಂಡ ಅಂಡವು ಅನಂತ ಜಲದ ಮೇಲೆ ತೇಲುತ್ತಿದ್ದ ದಿವ್ಯವಾದ ಪ್ರಕಾಶಮಯ ರೂಪವಾಗಿತ್ತು. ಹೇಗೆ ಒಂದು ಬೀಜದೊಳಗೆ ಸಂಪೂರ್ಣ ವೃಕ್ಷದ ಸಾಧ್ಯತೆ ಅಡಗಿರುತ್ತದೆಯೋ, ಹಾಗೆಯೇ ಆ ಬ್ರಹ್ಮಾಂಡ ಅಂಡದೊಳಗೆ ಅನೇಕ ಲೋಕಗಳು, ಜೀವಿಗಳು, ದೇವತೆಗಳು, ಪರ್ವತಗಳು, ಸಾಗರಗಳು, ನಕ್ಷತ್ರಗಳು ಮತ್ತು ಭವಿಷ್ಯದ ಎಲ್ಲಾ ಸೃಷ್ಟಿಗಳು ಅಡಗಿದ್ದವು. ಈ ಬ್ರಹ್ಮಾಂಡ ಅಂಡವನ್ನು ಹಿರಣ್ಯಗರ್ಭ ಎಂದು ಕರೆಯಲಾಗುತ್ತದೆ, ಏಕೆಂದರೆ ಅದು ಚಿನ್ನದಂತೆ ಪ್ರಕಾಶಮಾನವಾಗಿತ್ತು. ಅದರೊಳಗೆ ಸಮಸ್ತ ಸೃಷ್ಟಿಯ ಸೂಕ್ಷ್ಮ ರೂಪ ಅಡಗಿತ್ತು. ಆ ಬ್ರಹ್ಮಾಂಡದೊಳಗೆ ಆದಿಕಾರಣನಾದ ಮಹಾವಿಷ್ಣು ಯೋಗನಿದ್ರೆಯಲ್ಲಿ ನೆಲೆಗೊಂಡಿದ್ದನು. ಅವನೇ ಸೃಷ್ಟಿಯ ಮೂಲ. ಅವನ ಸಂಕಲ್ಪದಿಂದಲೇ ಪ್ರಕೃತಿ ಚಲನೆ ಪಡೆಯುತ್ತದೆ. ಅವನ ಶಕ್ತಿಯಿಂದಲೇ ಪಂಚಭೂತಗಳು ಕಾರ್ಯನಿರ್ವಹಿಸುತ್ತವೆ.
ಅವನ ಅನುಗ್ರಹದಿಂದಲೇ ಜೀವಿಗಳ ಅಸ್ತಿತ್ವ ಸಾಧ್ಯವಾಗುತ್ತದೆ. ಮಹಾವಿಷ್ಣುವಿನ ದಿವ್ಯ ಶಕ್ತಿಯಿಂದ ಆ ಬ್ರಹ್ಮಾಂಡವು ನಿಧಾನವಾಗಿ ವಿಸ್ತಾರಗೊಂಡಿತು. ಅದರೊಳಗೆ ಲೋಕಗಳ ನಿರ್ಮಾಣ ಪ್ರಾರಂಭವಾಯಿತು. ಮೊದಲು ಸೂಕ್ಷ್ಮ ರೂಪದಲ್ಲಿದ್ದ ತತ್ವಗಳು ಕ್ರಮೇಣ ಸ್ಥೂಲ ರೂಪ ಪಡೆದವು. ನಂತರ ಭೌತಿಕ ಜಗತ್ತಿನ ವಿನ್ಯಾಸ ಆರಂಭವಾಯಿತು. ಆ ಬ್ರಹ್ಮಾಂಡದ ಒಳಭಾಗದಲ್ಲಿ ಪರ್ವತಗಳು ರೂಪುಗೊಂಡವು. ಸಾಗರಗಳು ತಮ್ಮ ಸ್ಥಾನ ಪಡೆದವು. ದ್ವೀಪಗಳು ನಿರ್ಮಾಣವಾದವು. ನದಿಗಳು ಹರಿಯಲು ಆರಂಭಿಸಿದವು. ಭೂಮಿಯ ವಿವಿಧ ಭಾಗಗಳು ಸೃಷ್ಟಿಯಾದವು. ಆಕಾಶದಲ್ಲಿ ನಕ್ಷತ್ರಗಳು, ಗ್ರಹಗಳು ಮತ್ತು ದಿವ್ಯಲೋಕಗಳು ಸ್ಥಾಪಿತವಾದವು. ದೇವತೆಗಳು, ಋಷಿಗಳು, ಗಂಧರ್ವರು, ಯಕ್ಷರು, ಅಸುರರು, ಮನುಷ್ಯರು ಮತ್ತು ಅನೇಕ ಜೀವಜಾತಿಗಳ ಬೀಜಗಳು ಈ ಬ್ರಹ್ಮಾಂಡದೊಳಗೆ ಅಡಗಿದ್ದವು. ಪ್ರತಿಯೊಂದು ಜೀವಿಯೂ ಪರಮಾತ್ಮನ ಶಕ್ತಿಯ ಒಂದು ಅಭಿವ್ಯಕ್ತಿಯಾಗಿದೆ. ನಂತರ ಸೂತಮುನಿ ಮಹಾವಿಷ್ಣುವಿನ ಮಹಿಮೆಯನ್ನು ವಿವರಿಸುತ್ತಾ ಹೇಳಿದರು. ಈ ಸೃಷ್ಟಿಯ ಹಿಂದೆ ಇರುವ ಮೂಲ ಶಕ್ತಿ ವಿಷ್ಣುವೇ. ಅವನು ಸೃಷ್ಟಿಯ ಕಾರಣವೂ ಹೌದು, ಅದರೊಳಗಿನ ಅಂತರ್ಯಾಮಿಯೂ ಹೌದು. ಅವನು ಎಲ್ಲದರೊಳಗೆ ಇದ್ದರೂ ಯಾವುದಕ್ಕೂ ಬಂಧಿತನಾಗುವುದಿಲ್ಲ. ಸೂರ್ಯನ ಬೆಳಕು ಅನೇಕ ವಸ್ತುಗಳ ಮೇಲೆ ಬೀಳುತ್ತದೆ, ಆದರೆ ಸೂರ್ಯನು ಅವುಗಳಿಂದ ಬದಲಾಗುವುದಿಲ್ಲ. ಅದೇ ರೀತಿ ಪರಮಾತ್ಮನು ಎಲ್ಲಾ ಜೀವಿಗಳಲ್ಲಿಯೂ ನೆಲೆಸಿದ್ದರೂ ಅವನು ಪ್ರಕೃತಿಯ ಪರಿವರ್ತನೆಗಳಿಂದ ಪ್ರಭಾವಿತನಾಗುವುದಿಲ್ಲ. ಸೃಷ್ಟಿ ಆರಂಭವಾದಾಗ ಅವನೇ ಬ್ರಹ್ಮನ ರೂಪವನ್ನು ಧರಿಸಿ ಸೃಷ್ಟಿ ಕಾರ್ಯವನ್ನು ನಡೆಸುತ್ತಾನೆ. ಜೀವಿಗಳ ಪಾಲನೆಗಾಗಿ ಅವನೇ ವಿಷ್ಣು ರೂಪದಲ್ಲಿ ಸ್ಥಿತಿಯಾಗುತ್ತಾನೆ. ಕಾಲಚಕ್ರ ಪೂರ್ಣಗೊಂಡಾಗ ಅವನೇ ರುದ್ರರೂಪವನ್ನು ಧರಿಸಿ ಲಯ ಕಾರ್ಯವನ್ನು ನೆರವೇರಿಸುತ್ತಾನೆ. ಆದ್ದರಿಂದ ಸೃಷ್ಟಿ, ಸ್ಥಿತಿ ಮತ್ತು ಸಂಹಾರ ಎಂಬ ಮೂರು ಕಾರ್ಯಗಳು ಬೇರೆ ಬೇರೆ ಕಾಣಿಸಿದರೂ ಅವುಗಳ ಮೂಲ ಒಂದೇ ಪರಮತತ್ವವಾಗಿದೆ. ಹೀಗೆ ಸೂತಮುನಿಯು ಪಂಚಭೂತಗಳ ಉತ್ಪತ್ತಿ, ಇಂದ್ರಿಯಗಳ ನಿರ್ಮಾಣ, ಬ್ರಹ್ಮಾಂಡ ಅಂಡದ ಉದಯ ಮತ್ತು ಮಹಾವಿಷ್ಣುವಿನ ಸರ್ವವ್ಯಾಪಕ ಶಕ್ತಿಯನ್ನು ವಿವರಿಸುತ್ತಿದ್ದನು. ನೈಮಿಷಾರಣ್ಯದ ಆ ಸಭೆಯಲ್ಲಿ ಕುಳಿತಿದ್ದ ಮಹರ್ಷಿಗಳ ಮನಸ್ಸು ಭಕ್ತಿಯಿಂದ ತುಂಬಿತು. ಅವರಿಗೆ ಈ ಜಗತ್ತಿನ ಹಿಂದೆ ಇರುವ ದಿವ್ಯ ವ್ಯವಸ್ಥೆಯ ಅರಿವು ಮೂಡಿತು. ಸೂತಮುನಿಯು ನೈಮಿಷಾರಣ್ಯದ ಪವಿತ್ರ ಸಭೆಯಲ್ಲಿ ಕುಳಿತಿದ್ದ ಋಷಿಗಳಿಗೆ ಬ್ರಹ್ಮಾಂಡದ ನಿರ್ಮಾಣದ ಮಹಾರಹಸ್ಯವನ್ನು ವಿವರಿಸುತ್ತಾ ಮುಂದುವರಿಸಿದನು. ಓ ಮಹರ್ಷಿಗಳೇ, ಈಗ ನಾನು ನಿಮಗೆ ಈ ಬ್ರಹ್ಮಾಂಡದೊಳಗೆ ಪರಮಪುರುಷನಾದ ಮಹಾವಿಷ್ಣುವಿನ ದಿವ್ಯಲೀಲೆಯನ್ನು ಮತ್ತು ಬ್ರಹ್ಮನ ಉದಯದ ರಹಸ್ಯವನ್ನು ವಿವರಿಸುತ್ತೇನೆ. ಈ ಕಥೆಯು ಕೇವಲ ಒಂದು ಪೌರಾಣಿಕ ಘಟನೆ ಅಲ್ಲ. ಇದು ಸೃಷ್ಟಿಯ ಮೂಲತತ್ವವನ್ನು ತಿಳಿಸುವ ಜ್ಞಾನಮಾರ್ಗವಾಗಿದೆ. ಅನಂತವಾದ ಜಲರಾಶಿಯ ಮೇಲೆ ಮಹಾವಿಷ್ಣುವು ಯೋಗನಿದ್ರೆಯಲ್ಲಿ ವಿಶ್ರಾಂತಿ ಪಡೆಯುತ್ತಿದ್ದನು. ಅವನು ಸಾಮಾನ್ಯ ನಿದ್ರೆಯಲ್ಲಿ ಇರಲಿಲ್ಲ, ಅದು ಯೋಗನಿದ್ರೆ. ಅಂದರೆ ಹೊರಗಿನ ಚಲನೆಗಳೆಲ್ಲವೂ ನಿಶ್ಚಲವಾಗಿದ್ದರೂ ಅವನೊಳಗೆ ಅನಂತ ಸೃಷ್ಟಿಶಕ್ತಿ ಜಾಗೃತವಾಗಿರುವ ಸ್ಥಿತಿ. ಅವನು ಸರ್ವಜ್ಞ, ಸರ್ವಶಕ್ತ, ಸರ್ವವ್ಯಾಪಿ. ಅವನ ಸಂಕಲ್ಪವೇ ಸೃಷ್ಟಿಯ ಆರಂಭಕ್ಕೆ ಕಾರಣವಾಗುತ್ತದೆ. ಮಹಾವಿಷ್ಣುವಿನ ದಿವ್ಯ ದೇಹದಿಂದಲೇ ಪ್ರಕೃತಿಯ ಎಲ್ಲಾ ಶಕ್ತಿಗಳು ಪ್ರಕಟವಾಗುತ್ತವೆ. ಅವನು ಕಾರಣಗಳಿಗೂ ಕಾರಣ. ಅವನಿಗಿಂತ ಮೊದಲು ಮತ್ತೊಂದು ಕಾರಣವಿಲ್ಲ. ಜಗತ್ತಿನಲ್ಲಿ ಕಾಣುವ ಪ್ರತಿಯೊಂದು ಪದಾರ್ಥವು, ಪ್ರತಿಯೊಂದು ಜೀವಿಯು, ಪ್ರತಿಯೊಂದು ಶಕ್ತಿಯೂ ಅವನ ಪರಮಶಕ್ತಿಯ ಒಂದು ಅಭಿವ್ಯಕ್ತಿ. ಆ ಮಹಾವಿಷ್ಣುವಿನ ನಾಭಿಯಿಂದ ಒಂದು ಅದ್ಭುತವಾದ ದಿವ್ಯ ಕಮಲವು ಹೊರಹೊಮ್ಮಿತು. ಅದು ಸಾಮಾನ್ಯ ಹೂವಲ್ಲ, ಅದು ಸೃಷ್ಟಿಯ ಕೇಂದ್ರಬಿಂದು. ಆ ಕಮಲದೊಳಗೆ ಭವಿಷ್ಯದ ಸಂಪೂರ್ಣ ಸೃಷ್ಟಿಯ ಬೀಜ ಅಡಗಿತ್ತು. ಆ ಕಮಲವು ಪ್ರಕಾಶದಿಂದ ತುಂಬಿತ್ತು. ಅದರ ಕಾಂತಿಯು ಸಾವಿರಾರು ಸೂರ್ಯರ ಬೆಳಕಿನಂತೆ ಹೊಳೆಯುತ್ತಿತ್ತು. ಆ ದಿವ್ಯ ಕಮಲದ ಮೇಲೆ ಚತುರ್ಮುಖ ಬ್ರಹ್ಮನು ಪ್ರತ್ಯಕ್ಷನಾದನು. ಬ್ರಹ್ಮನು ಕಣ್ಣು ತೆರೆದಾಗ ಅವನ ಸುತ್ತಲೂ ಅನಂತವಾದ ಜಲರಾಶಿ ಮಾತ್ರ ಕಾಣಿಸಿತು. ತನ್ನ ಮೂಲವನ್ನು ತಿಳಿಯಲು ಅವನು ಪ್ರಯತ್ನಿಸಿದನು. ಈ ವಿಶ್ವದ ಆರಂಭವೇನು? ನಾನು ಎಲ್ಲಿಂದ ಬಂದೆನು? ನನ್ನ ಕಾರ್ಯವೇನು? ಎಂಬ ಪ್ರಶ್ನೆಗಳು ಅವನ ಮನಸ್ಸಿನಲ್ಲಿ ಮೂಡಿದವು. ಬ್ರಹ್ಮನು ಆ ಕಮಲದ ಮೂಲವನ್ನು ಹುಡುಕಲು ಪ್ರಯತ್ನಿಸಿದನು.
ಅವನು ಕೆಳಗೆ ಇಳಿದು ಅದರ ಅಂತ್ಯವನ್ನು ತಿಳಿಯಲು ಯತ್ನಿಸಿದನು. ಆದರೆ ಎಷ್ಟು ಹುಡುಕಿದರೂ ಆ ಕಮಲದ ಮೂಲವನ್ನು ಕಂಡುಹಿಡಿಯಲು ಸಾಧ್ಯವಾಗಲಿಲ್ಲ, ಏಕೆಂದರೆ ಆ ಕಮಲದ ಮೂಲವೇ ಪರಮವಿಷ್ಣುವಿನ ಅನಂತ ಸ್ವರೂಪವಾಗಿತ್ತು. ಸೀಮಿತ ಜ್ಞಾನದಿಂದ ಅನಂತವನ್ನು ಅಳೆಯಲು ಸಾಧ್ಯವಿಲ್ಲ. ಆಗ ಬ್ರಹ್ಮನು ಧ್ಯಾನಕ್ಕೆ ಕುಳಿತನು. ತನ್ನೊಳಗಿನ ಚೈತನ್ಯವನ್ನು ಅರಿಯಲು ಪ್ರಯತ್ನಿಸಿದನು. ದೀರ್ಘ ತಪಸ್ಸಿನ ನಂತರ ಅವನಿಗೆ ಪರಮತತ್ವದ ಅರಿವು ದೊರಕಿತು. ಅವನಿಗೆ ತಿಳಿಯಿತು, ತನ್ನ ಮೂಲ ಮಹಾವಿಷ್ಣುವೇ, ತನ್ನ ಸೃಷ್ಟಿ ಕಾರ್ಯದ ಶಕ್ತಿ ಕೂಡ ಅವನಿಂದಲೇ ದೊರೆಯುತ್ತದೆ ಎಂದು. ಮಹಾವಿಷ್ಣುವಿನ ಅನುಗ್ರಹದಿಂದ ಬ್ರಹ್ಮನಿಗೆ ಸೃಷ್ಟಿಯ ಜ್ಞಾನ ದೊರಕಿತು. ನಂತರ ಅವನು ತನ್ನ ಕರ್ತವ್ಯವನ್ನು ಆರಂಭಿಸಿದನು. ಬ್ರಹ್ಮನು ಸ್ವತಂತ್ರವಾಗಿ ಸೃಷ್ಟಿಕರ್ತನಂತೆ ಕಾಣಿಸಿದರೂ ಅವನೊಳಗೆ ಕಾರ್ಯನಿರ್ವಹಿಸುವ ಶಕ್ತಿ ಪರಮವಿಷ್ಣುವಿನದೇ ಆಗಿತ್ತು. ಹೇಗೆ ಒಂದು ಸಾಧನವನ್ನು ಬಳಸುವ ವ್ಯಕ್ತಿಯೇ ಕಾರ್ಯವನ್ನು ಮಾಡುತ್ತಾನೆ, ಆದರೆ ಆ ಸಾಧನಕ್ಕೆ ಶಕ್ತಿ ನೀಡುವುದು ಬೇರೆ ಮೂಲವಾಗಿರುತ್ತದೆಯೋ, ಹಾಗೆಯೇ ಬ್ರಹ್ಮನು ಸೃಷ್ಟಿಯ ಸಾಧನವಾಗಿದ್ದನು. ಆದರೆ ಮೂಲ ಶಕ್ತಿ ಪರಮಾತ್ಮನಿಂದಲೇ ಬಂದಿತ್ತು. ಬ್ರಹ್ಮನು ಮೊದಲು ಲೋಕಗಳ ವ್ಯವಸ್ಥೆಯನ್ನು ರೂಪಿಸಿದನು. ವಿವಿಧ ಲೋಕಗಳನ್ನು ನಿರ್ಮಿಸಿದನು. ದೇವಲೋಕ, ಮಾನವಲೋಕ, ಇತರ ಜೀವಿಗಳ ವಾಸಸ್ಥಾನಗಳು ಕ್ರಮೇಣ ರೂಪುಗೊಂಡವು. ಕಾಲದ ವಿಭಾಗಗಳು, ದಿಕ್ಕುಗಳು, ನಕ್ಷತ್ರಗಳ ವ್ಯವಸ್ಥೆ, ಗ್ರಹಗಳ ಚಲನೆ ಇವೆಲ್ಲವೂ ಸೃಷ್ಟಿಯ ಕ್ರಮದಲ್ಲಿ ಸ್ಥಾಪಿಸಲ್ಪಟ್ಟವು. ಓ ಮಹರ್ಷಿಗಳೇ, ಸೃಷ್ಟಿಯು ಒಂದು ಕ್ಷಣದಲ್ಲಿ ಸಂಪೂರ್ಣವಾಗಿ ನಿರ್ಮಾಣವಾಗಲಿಲ್ಲ. ಅದು ಕ್ರಮೇಣ ವಿಕಾಸಗೊಂಡಿತು. ಮೊದಲು ಸೂಕ್ಷ್ಮ ತತ್ವಗಳು, ನಂತರ ಸ್ಥೂಲ ಪದಾರ್ಥಗಳು, ನಂತರ ಜೀವಿಗಳ ರೂಪಗಳು ಪ್ರಕಟವಾದವು. ಇದು ಪರಮಾತ್ಮನ ದಿವ್ಯ ಯೋಜನೆಯ ಭಾಗವಾಗಿತ್ತು. ಬ್ರಹ್ಮನು ಪ್ರಜಾಪತಿಗಳನ್ನು ಸೃಷ್ಟಿಸಿದನು. ಅವರ ಮೂಲಕ ಜೀವ ಸೃಷ್ಟಿಯ ವಿಸ್ತರಣೆ ನಡೆಯಿತು. ಋಷಿಗಳು, ದೇವತೆಗಳು, ಮನುಷ್ಯರು ಮತ್ತು ವಿವಿಧ ಜೀವಜಾತಿಗಳು ಕ್ರಮೇಣ ಪ್ರಕಟವಾದವು. ಪ್ರತಿಯೊಂದು ಜೀವಿಗೂ ತನ್ನದೇ ಆದ ಸ್ವಭಾವ, ಕರ್ಮ ಮತ್ತು ಧರ್ಮವನ್ನು ನೀಡಲಾಯಿತು. ಈ ಸೃಷ್ಟಿಯಲ್ಲಿ ಪ್ರತಿಯೊಂದು ಜೀವಿಗೂ ಒಂದು ಉದ್ದೇಶವಿದೆ. ಯಾವುದೇ ಜೀವಿ ವ್ಯರ್ಥವಾಗಿ ಸೃಷ್ಟಿಯಾಗಿಲ್ಲ. ಸಣ್ಣ ಜೀವಿಯಿಂದ ದೊಡ್ಡ ಜೀವಿಯವರೆಗೆ ಎಲ್ಲರಲ್ಲಿಯೂ ಪರಮಾತ್ಮನ ಚೈತನ್ಯದ ಅಂಶವಿದೆ. ನಂತರ ಸೂತಮುನಿ ವಿಷ್ಣುವಿನ ತ್ರಿಮೂರ್ತಿ ಸ್ವರೂಪವನ್ನು ವಿವರಿಸಲು ಆರಂಭಿಸಿದನು. ಓ ಮಹರ್ಷಿಗಳೇ, ಒಂದೇ ಪರಮತತ್ವವು ತನ್ನ ಕಾರ್ಯಗಳ ಪ್ರಕಾರ 3 ರೂಪಗಳಲ್ಲಿ ಕಾಣಿಸುತ್ತದೆ. ಸೃಷ್ಟಿಯ ಸಮಯದಲ್ಲಿ ಅದು ಬ್ರಹ್ಮಸ್ವರೂಪವನ್ನು ಧರಿಸುತ್ತದೆ. ಪಾಲನೆಯ ಸಮಯದಲ್ಲಿ ವಿಷ್ಣು ರೂಪವಾಗಿ ಕಾಣಿಸುತ್ತದೆ. ಲಯದ ಸಮಯದಲ್ಲಿ ರುದ್ರರೂಪವನ್ನು ಧರಿಸುತ್ತದೆ. ಆದರೆ ವಾಸ್ತವದಲ್ಲಿ ಈ 3 ರೂಪಗಳು ಒಂದೇ ಪರಮಶಕ್ತಿಯ ವಿಭಿನ್ನ ಕಾರ್ಯರೂಪಗಳು. ಹೇಗೆ ಒಬ್ಬ ವ್ಯಕ್ತಿಯು ತಂದೆಯಾಗಿ, ಗುರುವಾಗಿ, ಸ್ನೇಹಿತನಾಗಿ ವಿಭಿನ್ನ ಪಾತ್ರಗಳನ್ನು ನಿರ್ವಹಿಸಿದರೂ ವ್ಯಕ್ತಿ ಒಬ್ಬನೇ ಆಗಿರುತ್ತಾನೋ, ಹಾಗೆಯೇ ಪರಬ್ರಹ್ಮವು ಕಾರ್ಯಾನುಸಾರ ವಿಭಿನ್ನ ರೂಪಗಳಲ್ಲಿ ಪ್ರಕಟವಾಗುತ್ತದೆ. ವಿಷ್ಣುವು ಜಗತ್ತಿನ ಪಾಲಕ. ಅವನು ಧರ್ಮವನ್ನು ರಕ್ಷಿಸಲು ಯುಗಯುಗಗಳಲ್ಲಿ ಅವತಾರಗಳನ್ನು ಧರಿಸುತ್ತಾನೆ. ಅಧರ್ಮ ಹೆಚ್ಚಾದಾಗ ಸಜ್ಜನರನ್ನು ರಕ್ಷಿಸಲು ಮತ್ತು ಧರ್ಮವನ್ನು ಸ್ಥಾಪಿಸಲು ಅವನು ಭೂಮಿಗೆ ಇಳಿಯುತ್ತಾನೆ. ನರಸಿಂಹ ಅವತಾರದಲ್ಲಿ ಅವನು ಭಕ್ತ ಪ್ರಹ್ಲಾದನನ್ನು ರಕ್ಷಿಸಿದನು. ಅಧರ್ಮದ ಪ್ರತೀಕವಾಗಿದ್ದ ಹಿರಣ್ಯಕಶಿಪುವಿನ ಅಹಂಕಾರವನ್ನು ನಾಶ ಮಾಡಿದನು. ಆ ರೂಪವು ತೋರಿಸಿದ ಸಂದೇಶವೆಂದರೆ ಪರಮಾತ್ಮನ ಭಕ್ತಿಯನ್ನು ಹೊಂದಿರುವವನನ್ನು ರಕ್ಷಿಸಲು ದೇವರು ಯಾವುದೇ ರೂಪವನ್ನಾದರೂ ಸ್ವೀಕರಿಸುತ್ತಾನೆ. ರಾಮ ಅವತಾರದಲ್ಲಿ ಅವನು ಧರ್ಮದ ಆದರ್ಶವನ್ನು ಸ್ಥಾಪಿಸಿದನು. ರಾಜಧರ್ಮ, ಪಿತೃಭಕ್ತಿ, ಸತ್ಯನಿಷ್ಠೆ ಮತ್ತು ಕರ್ತವ್ಯದ ಮಹತ್ವವನ್ನು ಲೋಕಕ್ಕೆ ತಿಳಿಸಿದನು. ಕೃಷ್ಣ ಅವತಾರದಲ್ಲಿ ಅವನು ಜ್ಞಾನ, ಭಕ್ತಿ ಮತ್ತು ಕರ್ಮದ ಮಾರ್ಗವನ್ನು ಬೋಧಿಸಿದನು. ಜೀವನದ ಸಂಕಷ್ಟಗಳಲ್ಲಿ ಧರ್ಮದ ಮಾರ್ಗವನ್ನು ಹೇಗೆ ಅನುಸರಿಸಬೇಕು ಎಂಬುದನ್ನು ತೋರಿಸಿದನು. ಹೀಗೆ ವಿಷ್ಣುವಿನ ಅವತಾರಗಳು ಕೇವಲ ಕಥೆಗಳಲ್ಲ, ಅವು ಧರ್ಮದ ರಕ್ಷಣೆಯ ಸಂಕೇತಗಳು. ಪ್ರತಿಯೊಂದು ಅವತಾರವೂ ಒಂದು ಆಧ್ಯಾತ್ಮಿಕ ಸಂದೇಶವನ್ನು ಹೊಂದಿದೆ.
ಸೂತಮುನಿಯ ಮಾತುಗಳು ನೈಮಿಷಾರಣ್ಯದ ವಾತಾವರಣದಲ್ಲಿ ಅಮೃತಧಾರೆಯಂತೆ ಹರಿಯುತ್ತಿದ್ದವು. ಋಷಿಗಳು ಸಂಪೂರ್ಣ ಮನಸ್ಸಿನಿಂದ ಆಲಿಸುತ್ತಿದ್ದರು. ಅವರ ಮುಂದೆ ಬ್ರಹ್ಮಾಂಡದ ಒಂದು ಮಹಾನ್ ಚಿತ್ರವೇ ಮೂಡಿದಂತಾಗಿತ್ತು. ಪ್ರಳಯದ ನಿಶ್ಶಬ್ದದಿಂದ ಆರಂಭವಾದ ಸೃಷ್ಟಿ, ಪರಬ್ರಹ್ಮನ ಸಂಕಲ್ಪ, ಪ್ರಕೃತಿಯ ಚಲನೆ, ಪಂಚಭೂತಗಳ ಉದಯ, ಬ್ರಹ್ಮಾಂಡ ಅಂಡದ ನಿರ್ಮಾಣ, ಮಹಾವಿಷ್ಣುವಿನ ಯೋಗನಿದ್ರೆ, ನಾಭಿಕಮಲದಿಂದ ಬ್ರಹ್ಮನ ಉದಯ ಎಲ್ಲವೂ ಅವರ ಮನಸ್ಸಿನಲ್ಲಿ ಸ್ಪಷ್ಟವಾಗಿ ಕಾಣಿಸಿತು. ಸೂತಮುನಿ ಹೇಳಿದರು, ಓ ಮಹರ್ಷಿಗಳೇ, ಈ ಸೃಷ್ಟಿಯ ರಹಸ್ಯವನ್ನು ತಿಳಿದವನು ಜಗತ್ತನ್ನು ಬೇರೆ ದೃಷ್ಟಿಯಿಂದ ನೋಡುವನು. ಅವನು ಎಲ್ಲ ಜೀವಿಗಳಲ್ಲಿಯೂ ಒಂದೇ ಪರಮ ಚೈತನ್ಯವನ್ನು ಕಾಣುವನು. ಅವನು ಅಹಂಕಾರವನ್ನು ತ್ಯಜಿಸಿ ಧರ್ಮದ ಮಾರ್ಗದಲ್ಲಿ ನಡೆಯುವನು. ಈ ವಿಶ್ವವು ಕೇವಲ ಭೌತಿಕ ಪದಾರ್ಥಗಳ ಸಮೂಹವಲ್ಲ. ಇದರ ಹಿಂದೆ ಒಂದು ದಿವ್ಯ ನಿಯಮವಿದೆ. ಪಂಚಭೂತಗಳ ಸಮತೋಲನ, ಜೀವಿಗಳ ಪರಸ್ಪರ ಸಂಬಂಧ, ಕಾಲದ ಚಕ್ರ, ಸೃಷ್ಟಿ ಮತ್ತು ಲಯದ ಕ್ರಮ ಇವೆಲ್ಲವೂ ಪರಮಾತ್ಮನ ಮಹಾಶಕ್ತಿಯ ಅಭಿವ್ಯಕ್ತಿಗಳು. ಯಾರು ಈ ತತ್ವವನ್ನು ಅರಿಯುತ್ತಾರೋ ಅವರು ಸೃಷ್ಟಿಯ ಹೊರಗಿನ ರೂಪವನ್ನು ಮಾತ್ರವಲ್ಲ, ಅದರ ಒಳಗಿನ ದಿವ್ಯತೆಯನ್ನು ಸಹ ಕಾಣುತ್ತಾರೆ. ಹೀಗೆ ಸೂತಮುನಿಯು ಪರಬ್ರಹ್ಮನ ಮಹಿಮೆ, ಪಂಚಭೂತಗಳ ಉತ್ಪತ್ತಿ, ಬ್ರಹ್ಮಾಂಡದ ನಿರ್ಮಾಣ, ಬ್ರಹ್ಮನ ಜನನ ಮತ್ತು ವಿಷ್ಣುವಿನ ತ್ರಿಮೂರ್ತಿ ಸ್ವರೂಪವನ್ನು ವಿವರಿಸಿದನು. ನೈಮಿಷಾರಣ್ಯದ ಆ ಪವಿತ್ರ ಸಭೆಯಲ್ಲಿ ಹರಿಯ ಮಹಿಮೆ ಮತ್ತಷ್ಟು ಪ್ರಕಾಶಿಸಿತು. ಸೂತಮುನಿಯು ನೈಮಿಷಾರಣ್ಯದ ಆ ಪವಿತ್ರ ಸಭೆಯಲ್ಲಿ ಮಹರ್ಷಿಗಳಿಗೆ ಸೃಷ್ಟಿಯ ಆಳವಾದ ರಹಸ್ಯಗಳನ್ನು ವಿವರಿಸುತ್ತಾ ಮುಂದುವರಿಸಿದನು. ಓ ಮಹರ್ಷಿಗಳೇ, ನೀವು ಈಗ ಕೇಳಿದ ಸೃಷ್ಟಿಯ ಕ್ರಮವು ಕೇವಲ ಹೊರಗಿನ ಜಗತ್ತಿನ ನಿರ್ಮಾಣದ ಕಥೆಯಲ್ಲ. ಇದು ಪರಮತತ್ವವು ತನ್ನನ್ನು ತಾನೇ ಅನೇಕ ರೂಪಗಳಲ್ಲಿ ವ್ಯಕ್ತಪಡಿಸಿಕೊಂಡ ಮಹಾದಿವ್ಯ ಪ್ರಕ್ರಿಯೆ. ಸೃಷ್ಟಿಯ ಪ್ರತಿಯೊಂದು ಹಂತದಲ್ಲಿಯೂ ಪರಮಾತ್ಮನ ಸಂಕಲ್ಪ ಮತ್ತು ಶಕ್ತಿ ಅಡಗಿದೆ. ಪ್ರಳಯದ ಸಮಯದಲ್ಲಿ ಎಲ್ಲಾ ಹೆಸರುಗಳು ಮತ್ತು ರೂಪಗಳು ಲೀನವಾಗುತ್ತವೆ, ಆದರೆ ಅವು ಸಂಪೂರ್ಣವಾಗಿ ನಾಶವಾಗುವುದಿಲ್ಲ. ಹೇಗೆ ಒಂದು ಮರವು ಬೀಜದೊಳಗೆ ತನ್ನ ಸಂಪೂರ್ಣ ಸ್ವರೂಪವನ್ನು ಅಡಗಿಸಿಕೊಂಡಿರುತ್ತದೆಯೋ, ಹಾಗೆಯೇ ಸೃಷ್ಟಿಯ ಎಲ್ಲಾ ಸಾಧ್ಯತೆಗಳು ಪರಮ ಪ್ರಕೃತಿಯೊಳಗೆ ಸೂಕ್ಷ್ಮ ರೂಪದಲ್ಲಿ ಉಳಿಯುತ್ತವೆ. ಕಾಲಚಕ್ರ ಮತ್ತೆ ಸೃಷ್ಟಿಗೆ ಅನುಕೂಲವಾದಾಗ ಅದೇ ಸುಪ್ತ ಶಕ್ತಿಗಳು ಪುನಃ ಪ್ರಕಟವಾಗುತ್ತವೆ. ಆದ್ದರಿಂದ ಸೃಷ್ಟಿ ಮತ್ತು ಲಯ ಎರಡೂ ಪರಮಾತ್ಮನ ಅನಂತ ಲೀಲೆಯ ಭಾಗಗಳು. ಹುಟ್ಟು ಮತ್ತು ಮರಣ, ನಿರ್ಮಾಣ ಮತ್ತು ವಿನಾಶ, ಆರಂಭ ಮತ್ತು ಅಂತ್ಯ ಇವೆಲ್ಲವೂ ಸೀಮಿತ ದೃಷ್ಟಿಯಲ್ಲಿ ಮಾತ್ರ ಕಾಣುವ ಭೇದಗಳು. ಪರಮತತ್ವದ ದೃಷ್ಟಿಯಲ್ಲಿ ಇವೆಲ್ಲವೂ ಒಂದೇ ನಿರಂತರ ಚಕ್ರದ ಭಾಗಗಳು. ಸೂತಮುನಿ ಹೇಳಿದರು, ಓ ಮಹರ್ಷಿಗಳೇ, ಈ ಜಗತ್ತಿನಲ್ಲಿ ನಾವು ಕಾಣುವ ಪ್ರತಿಯೊಂದು ವಸ್ತುವು ಪಂಚಭೂತಗಳಿಂದ ನಿರ್ಮಿತವಾಗಿದೆ. ಆದರೆ ಪಂಚಭೂತಗಳಿಗೂ ಮೂಲವಿದೆ. ಅವು ಪ್ರಕೃತಿಯಿಂದ ಬಂದವು. ಪ್ರಕೃತಿಗೂ ಮೂಲ ಪರಮಾತ್ಮನೇ. ಆದ್ದರಿಂದ ಎಲ್ಲಾ ಕಾರಣಗಳಿಗೂ ಕಾರಣನಾದವನು ಆ ಪರಬ್ರಹ್ಮ. ಭೂಮಿಯಲ್ಲಿರುವ ಸ್ಥಿರತೆ, ಜಲದಲ್ಲಿರುವ ಹರಿವು, ಅಗ್ನಿಯಲ್ಲಿರುವ ಪ್ರಕಾಶ, ವಾಯುವಿನಲ್ಲಿರುವ ಚಲನೆ, ಆಕಾಶದಲ್ಲಿರುವ ವ್ಯಾಪಕತೆ ಇವೆಲ್ಲವೂ ಪರಮಾತ್ಮನ ಗುಣಗಳ ಪ್ರತಿಬಿಂಬಗಳಾಗಿವೆ. ಪ್ರಕೃತಿಯ ಪ್ರತಿಯೊಂದು ಶಕ್ತಿಯಲ್ಲಿಯೂ ಅವನ ದಿವ್ಯ ಸಾನ್ನಿಧ್ಯವಿದೆ. ಮನುಷ್ಯನು ತನ್ನ ದೇಹವನ್ನು ಮಾತ್ರ ತನ್ನ ಸ್ವರೂಪವೆಂದು ಭಾವಿಸುತ್ತಾನೆ. ಆದರೆ ಈ ದೇಹವು ಪಂಚಭೂತಗಳ ಸಂಯೋಜನೆಯಿಂದ ನಿರ್ಮಿತವಾದ ಒಂದು ಸಾಧನ ಮಾತ್ರ. ದೇಹದೊಳಗೆ ಕಾರ್ಯನಿರ್ವಹಿಸುವ ಚೈತನ್ಯವೇ ಆತ್ಮ. ಆ ಆತ್ಮದ ಮೂಲವು ಪರಮಾತ್ಮನೇ. ಹೇಗೆ ಒಂದು ಸೂರ್ಯನು ಅನೇಕ ನೀರಿನ ಪಾತ್ರೆಗಳಲ್ಲಿ ಪ್ರತಿಬಿಂಬಿಸುತ್ತಾನೆ, ಆದರೆ ಸೂರ್ಯನು ಒಂದೇ ಆಗಿರುತ್ತಾನೆ. ಹಾಗೆಯೇ ಒಂದೇ ಪರಮ ಚೈತನ್ಯವು ಅನೇಕ ಜೀವಿಗಳಲ್ಲಿ ಆತ್ಮರೂಪವಾಗಿ ಪ್ರಕಾಶಿಸುತ್ತದೆ. ನಂತರ ಸೂತಮುನಿ ಜೀವಿಯ ಅಂತರಂಗದ ಬಗ್ಗೆ ವಿವರಿಸಿದನು. ಓ ಋಷಿಗಳೇ, ಸೃಷ್ಟಿಯ ಹೊರಗಿನ ನಿರ್ಮಾಣದ ಜೊತೆಗೆ ಜೀವಿಯೊಳಗಿನ ಸೂಕ್ಷ್ಮ ಸೃಷ್ಟಿಯೂ ನಡೆಯುತ್ತದೆ. ಮನುಷ್ಯನೊಳಗೆ ಮನಸ್ಸು, ಬುದ್ಧಿ, ಅಹಂಕಾರ ಮತ್ತು ಚಿತ್ತ ಎಂಬ ಸೂಕ್ಷ್ಮ ಶಕ್ತಿಗಳು ಕಾರ್ಯನಿರ್ವಹಿಸುತ್ತವೆ.
ಇವುಗಳ ಮೂಲಕ ಜೀವಿಯು ಜಗತ್ತನ್ನು ಅನುಭವಿಸುತ್ತಾನೆ. ಅಹಂಕಾರದಿಂದ ಜೀವಿಯು ತನ್ನನ್ನು ದೇಹದೊಂದಿಗೆ ಗುರುತಿಸಿಕೊಳ್ಳುತ್ತಾನೆ. ನಾನು ಮಾಡುತ್ತೇನೆ, ಇದು ನನ್ನದು ಎಂಬ ಭಾವನೆ ಅವನನ್ನು ಬಂಧಿಸುತ್ತದೆ. ಆದರೆ ಜ್ಞಾನದಿಂದ ಅವನು ಅರಿಯುತ್ತಾನೆ, ನಿಜವಾದ ನಾನು ದೇಹವಲ್ಲ, ಆತ್ಮ. ಆತ್ಮವು ಪರಮಾತ್ಮನ ಅಂಶ. ಯಾರು ಈ ಜ್ಞಾನವನ್ನು ಪಡೆಯುತ್ತಾರೋ ಅವರು ಸೃಷ್ಟಿಯ ನಿಜವಾದ ಅರ್ಥವನ್ನು ತಿಳಿಯುತ್ತಾರೆ. ಅವರು ಹೊರಗಿನ ಬದಲಾವಣೆಗಳಿಂದ ಅತಿಯಾಗಿ ಪ್ರಭಾವಿತರಾಗುವುದಿಲ್ಲ, ಏಕೆಂದರೆ ಅವರು ಎಲ್ಲಾ ಬದಲಾವಣೆಗಳ ಹಿಂದೆ ಇರುವ ಶಾಶ್ವತ ತತ್ವವನ್ನು ಅರಿತಿರುತ್ತಾರೆ. ಸೂತ ಮುನಿಯು ನಂತರ ಬ್ರಹ್ಮನ ಸೃಷ್ಟಿ ಕಾರ್ಯದ ಬಗ್ಗೆ ಇನ್ನಷ್ಟು ವಿವರಿಸಿದನು. ಬ್ರಹ್ಮನು ಮಹಾವಿಷ್ಣುವಿನ ಅನುಗ್ರಹದಿಂದ ಸೃಷ್ಟಿ ಕಾರ್ಯವನ್ನು ಆರಂಭಿಸಿದನು. ಮೊದಲಿಗೆ ಅವನು ಮನಸ್ಸಿನಿಂದ ಕೆಲವು ಮಹಾನ್ ಋಷಿಗಳನ್ನು ಸೃಷ್ಟಿಸಿದನು. ಅವರು ಜ್ಞಾನ ಮತ್ತು ಧರ್ಮದ ಮಾರ್ಗವನ್ನು ಲೋಕದಲ್ಲಿ ಸ್ಥಾಪಿಸಿದರು. ನಂತರ ವಿವಿಧ ಜೀವಜಾತಿಗಳ ವಿಸ್ತರಣೆಗಾಗಿ ಪ್ರಜಾಪತಿಗಳನ್ನು ಸೃಷ್ಟಿಸಲಾಯಿತು. ಅವರ ಮೂಲಕ ಸೃಷ್ಟಿಯ ವೃದ್ಧಿ ನಡೆಯಿತು. ದೇವತೆಗಳು ತಮ್ಮ ತಮ್ಮ ಕಾರ್ಯಗಳನ್ನು ನಿರ್ವಹಿಸಲು ಸ್ಥಾಪಿಸಲ್ಪಟ್ಟರು. ಪ್ರಕೃತಿಯ ವಿವಿಧ ಶಕ್ತಿಗಳಿಗೆ ವಿವಿಧ ರೂಪಗಳನ್ನು ನೀಡಲಾಯಿತು. ಸೂರ್ಯನು ಬೆಳಕಿನ ಕಾರ್ಯವನ್ನು ನಿರ್ವಹಿಸಿದನು. ಚಂದ್ರನು ಶೀತಲತೆ ಮತ್ತು ಮನಸ್ಸಿನ ಸಂಬಂಧಿತ ಶಕ್ತಿಯನ್ನು ಹೊಂದಿದನು. ಅಗ್ನಿಯು ಪರಿವರ್ತನೆಯ ಶಕ್ತಿಯನ್ನು ಪಡೆದನು. ವಾಯುವು ಚಲನೆಯ ಶಕ್ತಿಯನ್ನು ಪಡೆದನು. ಜಲವು ಜೀವಧಾರಣೆಯ ಶಕ್ತಿಯನ್ನು ಪಡೆದಿತು. ಭೂಮಿಯು ಎಲ್ಲಾ ಜೀವಿಗಳಿಗೆ ಆಶ್ರಯವಾಯಿತು. ಈ ರೀತಿ ವಿಶ್ವವು ಒಂದು ಸುಸಂಘಟಿತ ವ್ಯವಸ್ಥೆಯಾಗಿ ರೂಪುಗೊಂಡಿತು. ಪ್ರತಿಯೊಂದು ಅಂಶವು ತನ್ನದೇ ಆದ ಸ್ಥಾನ ಮತ್ತು ಕಾರ್ಯವನ್ನು ಹೊಂದಿತು. ಸೂತಮುನಿ ಹೇಳಿದರು, ಓ ಮಹರ್ಷಿಗಳೇ, ಈ ಸೃಷ್ಟಿಯಲ್ಲಿ ಧರ್ಮಕ್ಕೆ ಅತ್ಯಂತ ಮಹತ್ವವಿದೆ, ಏಕೆಂದರೆ ಧರ್ಮವೇ ಸೃಷ್ಟಿಯ ಸಮತೋಲನವನ್ನು ಕಾಪಾಡುತ್ತದೆ. ದೇವತೆಗಳು, ಮನುಷ್ಯರು ಮತ್ತು ಎಲ್ಲ ಜೀವಿಗಳು ತಮ್ಮ ತಮ್ಮ ಕರ್ತವ್ಯಗಳನ್ನು ಸರಿಯಾಗಿ ನಿರ್ವಹಿಸಿದಾಗ ವಿಶ್ವದ ಸಮತೋಲನ ಉಳಿಯುತ್ತದೆ. ಧರ್ಮದಿಂದ ದೂರವಾದಾಗ ಅಸಮತೋಲನ ಉಂಟಾಗುತ್ತದೆ. ಆಗ ಪರಮಾತ್ಮನು ಅವತಾರ ರೂಪದಲ್ಲಿ ಪ್ರಕಟವಾಗಿ ಧರ್ಮವನ್ನು ಪುನಃ ಸ್ಥಾಪಿಸುತ್ತಾನೆ. ಭಗವಂತನ ಅವತಾರಗಳು ಕಾಲದ ಅಗತ್ಯಕ್ಕೆ ಅನುಗುಣವಾಗಿ ಸಂಭವಿಸುತ್ತವೆ. ಪ್ರತಿಯೊಂದು ಅವತಾರವೂ ಒಂದು ವಿಶೇಷ ಉದ್ದೇಶವನ್ನು ಹೊಂದಿರುತ್ತದೆ. ದುಷ್ಟಶಕ್ತಿಗಳ ನಾಶ, ಸಜ್ಜನರ ರಕ್ಷಣೆ ಮತ್ತು ಧರ್ಮದ ಪುನಃಸ್ಥಾಪನೆ ಅವುಗಳ ಮುಖ್ಯ ಉದ್ದೇಶ. ನರಸಿಂಹ ರೂಪದಲ್ಲಿ ಭಕ್ತಿಯ ಶಕ್ತಿಯನ್ನು ತೋರಿಸಿದನು. ವಾಮನ ರೂಪದಲ್ಲಿ ಅಹಂಕಾರದ ಮಿತಿಯನ್ನು ತಿಳಿಸಿದನು. ರಾಮ ರೂಪದಲ್ಲಿ ಧರ್ಮದ ಆದರ್ಶವನ್ನು ಸ್ಥಾಪಿಸಿದನು. ಕೃಷ್ಣ ರೂಪದಲ್ಲಿ ಜ್ಞಾನ ಮತ್ತು ಕರ್ಮದ ಮಾರ್ಗವನ್ನು ಬೋಧಿಸಿದನು. ಹೀಗೆ ವಿಷ್ಣುವಿನ ಲೀಲೆಗಳು ಅನಂತ. ಅವನ ಮಹಿಮೆಯನ್ನು ಸಂಪೂರ್ಣವಾಗಿ ವಿವರಿಸಲು ಯಾರಿಗೂ ಸಾಧ್ಯವಿಲ್ಲ. ದೇವತೆಗಳಿಗೂ ಅವನ ಸಂಪೂರ್ಣ ಸ್ವರೂಪವನ್ನು ತಿಳಿಯುವುದು ಕಷ್ಟ. ಸೂತಮುನಿಯ ಮಾತುಗಳನ್ನು ಕೇಳುತ್ತಿದ್ದ ಋಷಿಗಳು ಭಕ್ತಿಯಿಂದ ತುಂಬಿದರು. ಅವರ ಕಣ್ಣುಗಳಲ್ಲಿ ಆನಂದದ ಕಣ್ಣೀರು ಮೂಡಿತು. ಅವರು ಅರಿತುಕೊಂಡರು, ಈ ಜಗತ್ತು ಕೇವಲ ಭೌತಿಕ ಘಟನೆಗಳ ಸರಮಾಲೆಯಲ್ಲ, ಇದು ಪರಮಾತ್ಮನ ದಿವ್ಯ ಅಭಿವ್ಯಕ್ತಿ. ನೈಮಿಷಾರಣ್ಯದ ಆ ಪವಿತ್ರ ವಾತಾವರಣದಲ್ಲಿ ಸೂತಮುನಿಯ ಧ್ವನಿ ಮತ್ತಷ್ಟು ಗಂಭೀರವಾಯಿತು. ಓ ಮಹರ್ಷಿಗಳೇ, ಈ ಸೃಷ್ಟಿಯ ಕಥೆಯನ್ನು ಕೇಳುವುದರಿಂದ ಮನುಷ್ಯನ ಮನಸ್ಸಿನ ಅಜ್ಞಾನ ದೂರವಾಗುತ್ತದೆ. ಅವನು ತನ್ನ ಜೀವನದ ಉದ್ದೇಶವನ್ನು ಅರಿಯಲು ಪ್ರಾರಂಭಿಸುತ್ತಾನೆ. ಪರಮಾತ್ಮನ ಮಹಿಮೆಯನ್ನು ಸ್ಮರಿಸುವವನಿಗೆ ಭಕ್ತಿ, ಜ್ಞಾನ ಮತ್ತು ಶಾಂತಿ ದೊರೆಯುತ್ತವೆ. ಸೃಷ್ಟಿಯ ಆರಂಭವನ್ನು ತಿಳಿದವನು ತನ್ನ ಅಹಂಕಾರವನ್ನು ಕಡಿಮೆ ಮಾಡುತ್ತಾನೆ, ಏಕೆಂದರೆ ಅವನು ಅರಿಯುತ್ತಾನೆ, ನಾನು ಈ ವಿಶಾಲ ಬ್ರಹ್ಮಾಂಡದ ಒಂದು ಸಣ್ಣ ಭಾಗ ಮಾತ್ರ. ನನ್ನೊಳಗಿನ ಚೈತನ್ಯವು ಅದೇ ಪರಮ ಚೈತನ್ಯದ ಪ್ರಕಾಶ. ಪಂಚಭೂತಗಳಿಂದ ನಿರ್ಮಿತವಾದ ಈ ದೇಹವು ಒಂದು ದಿನ ಮತ್ತೆ ಪಂಚಭೂತಗಳಲ್ಲಿಯೇ ಲೀನವಾಗುತ್ತದೆ. ಆದರೆ ಆತ್ಮವು ಶಾಶ್ವತ. ಅದು ಪರಮಾತ್ಮನೊಂದಿಗೆ ಸಂಬಂಧ ಹೊಂದಿದೆ. ಆದ್ದರಿಂದ ಮನುಷ್ಯನು ಧರ್ಮದಿಂದ ಬದುಕಬೇಕು, ಭಕ್ತಿಯಿಂದ ಪರಮಾತ್ಮನನ್ನು ಸ್ಮರಿಸಬೇಕು, ಜ್ಞಾನದಿಂದ ತನ್ನ ನಿಜ ಸ್ವರೂಪವನ್ನು ಅರಿಯಬೇಕು.
ಹೀಗೆ ಸೂತಮುನಿಯು ಪರಬ್ರಹ್ಮದ ಮಹಿಮೆ, ಪ್ರಕೃತಿಯ ಉದ್ಭವ, ಪಂಚಭೂತಗಳ ಸೃಷ್ಟಿ, ಇಂದ್ರಿಯಗಳ ನಿರ್ಮಾಣ, ಬ್ರಹ್ಮಾಂಡದ ಉದಯ, ಬ್ರಹ್ಮನ ಕಾರ್ಯ ಮತ್ತು ವಿಷ್ಣುವಿನ ತ್ರಿಮೂರ್ತಿ ಸ್ವರೂಪವನ್ನು ವಿವರಿಸಿದನು. ನೈಮಿಷಾರಣ್ಯದ ಆ ಪವಿತ್ರ ಸಭೆಯಲ್ಲಿ ಮಹರ್ಷಿಗಳು ಪರಮತತ್ವದ ಈ ಅಮೂಲ್ಯ ಜ್ಞಾನವನ್ನು ಕೇಳಿ ಪರಮಾನಂದವನ್ನು ಅನುಭವಿಸಿದರು. ಅವರ ಮನಸ್ಸಿನಲ್ಲಿ ಒಂದೇ ಭಾವನೆ ಮೂಡಿತು: ಈ ಜಗತ್ತಿನ ಮೂಲವೂ ಅಂತ್ಯವೂ ಆಧಾರವೂ ಪರಮವಿಷ್ಣುವೇ. ಹೀಗೆ ಪದ್ಮಪುರಾಣ ಆದಿಖಂಡದ ದ್ವಿತೀಯ ಅಧ್ಯಾಯದಲ್ಲಿ ವಿವರಿಸಲಾದ ಸೃಷ್ಟಿ ರಹಸ್ಯವು ನಮಗೆ ಒಂದು ಮಹಾನ್ ಸಂದೇಶವನ್ನು ನೀಡುತ್ತದೆ. ಸೃಷ್ಟಿಯು ಅಸ್ತವ್ಯಸ್ತವಾದ ಘಟನೆ ಅಲ್ಲ, ಅದರ ಹಿಂದೆ ಒಂದು ದಿವ್ಯ ನಿಯಮವಿದೆ. ಪಂಚಭೂತಗಳ ಸಮತೋಲನ, ಜೀವಿಗಳ ಪರಸ್ಪರ ಸಂಬಂಧ, ಕಾಲದ ಚಕ್ರ ಮತ್ತು ಧರ್ಮದ ಸ್ಥಾಪನೆ ಇವೆಲ್ಲವೂ ಪರಮಾತ್ಮನ ಅನಂತ ಶಕ್ತಿಯ ಅಭಿವ್ಯಕ್ತಿಗಳು. ಈ ಸೃಷ್ಟಿಯನ್ನು ಅರಿಯುವುದು ಎಂದರೆ ಕೇವಲ ಬ್ರಹ್ಮಾಂಡದ ಹುಟ್ಟನ್ನು ತಿಳಿಯುವುದು ಅಲ್ಲ, ನಮ್ಮ ಸ್ವಂತ ಅಸ್ತಿತ್ವದ ಮೂಲವನ್ನು ಅರಿಯುವುದು. ಏಕೆಂದರೆ ಹೊರಗಿನ ಬ್ರಹ್ಮಾಂಡದಲ್ಲಿರುವ ಅದೇ ಪರಮ ಚೈತನ್ಯವು ಪ್ರತಿಯೊಬ್ಬ ಜೀವಿಯ ಹೃದಯದಲ್ಲಿಯೂ ಪ್ರಕಾಶಿಸುತ್ತಿದೆ. ಇದೇ ಪದ್ಮಪುರಾಣ ಆದಿಖಂಡ ಅಧ್ಯಾಯ 2ರ ಸೃಷ್ಟಿತತ್ವದ ಮಹಾನ್ ಸಂದೇಶ. ಪರಬ್ರಹ್ಮದಿಂದ ಎಲ್ಲವೂ ಉದ್ಭವಿಸುತ್ತದೆ, ಅದರಲ್ಲಿ ಎಲ್ಲವೂ ಸ್ಥಿತಿಯಾಗುತ್ತದೆ, ಅಂತಿಮವಾಗಿ ಅದರಲ್ಲಿ ಎಲ್ಲವೂ ಲೀನವಾಗುತ್ತದೆ. ಇಲ್ಲಿಗೆ ಶ್ರೀ ಪದ್ಮ ಮಹಾಪುರಾಣದಲ್ಲಿ ಆದಿಖಂಡದ 2ನೇ ಅಧ್ಯಾಯವು ಸಂಪೂರ್ಣವಾಯಿತು. ನೀವಿನ್ನೂ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ವಾ? ಹಾಗಾದರೆ ಈ ಕೂಡಲೇ ನಮ್ಮ ಇಂದ್ರಜಾಲ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿದರೆ ನಮ್ಮ ಹೊಸ ವಿಡಿಯೋಗಳನ್ನು ನೀವು ನೋಡಬಹುದು.